ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಯಾವ ಸಮಸ್ಯೆ ಇರುವವರು ಸಿಹಿಗೆಣಸನ್ನು ತಿನ್ನಬಾರದು? ಆಪ್ಷನ್ ಎ ಮೂತ್ರಪಿಂಡ, ಆಪ್ಷನ್ ಬಿ ಹೃದ್ರೋಗ, ಆಪ್ಷನ್ ಸಿ BP, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರಪಿಂಡ. ಭಾರತದ ಉದ್ದವಾದ ಹಿಮನದಿ ಯಾವುದು? ಆಪ್ಷನ್ ಎ ಓಲ್ಗಾ ನದಿ, ಆಪ್ಷನ್ ಬಿ ಸಿಯಾಚಿನ್ ನದಿ, ಆಪ್ಷನ್ ಸಿ ನೈಲ್ ನದಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಯಾಚಿನ್ ನದಿ. ಎಕ್ಕದ ಎಲೆ ಕಷಾಯ ಮಾಡಿ ಕುಡಿದರೆ ಯಾವುದು ಕಡಿಮೆಯಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಉರಿಯೂತ, ಆಪ್ಷನ್ ಸಿ ಚರ್ಮದ ಸಮಸ್ಯೆ, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ಉರಿಯೂತ ಮತ್ತು ಆಪ್ಷನ್ ಸಿ ಚರ್ಮದ ಸಮಸ್ಯೆ. ಎಕ್ಕದ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಎಕ್ಕದ ಎಲೆ ಕಷಾಯವು ಅಜೀರ್ಣ, ಮಲಬದ್ಧತೆ ಮತ್ತು ಅತಿಸಾರಕ್ಕೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. ಎಕ್ಕದ ಎಲೆಗಳಲ್ಲಿ ಉರಿಯೂತ ನಿವಾರಕ ಗುಣಗಳಿವೆ. ಇದು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಎಕ್ಕದ ಎಲೆಯ ಕಷಾಯವು ಚರ್ಮದ ತುರಿಕೆ ಮತ್ತು ಇತರ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ. AK-47 ಅನ್ನು ಶೋಧಿಸಲ್ಪಟ್ಟ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ರಷ್ಯಾ. ಕರ್ನಾಟಕದ ಪಂಜಾಬ್ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ಆಪ್ಷನ್ ಎ ಬಾಗಲಕೋಟೆ, ಆಪ್ಷನ್ ಬಿ ಉಡುಪಿ, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯಪುರ. ಕಳಿತ ಬಾಳೆಹಣ್ಣನ್ನು ಸಿಪ್ಪೆ ಸಹಿತ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ BP ಕಂಟ್ರೋಲ್, ಆಪ್ಷನ್ ಬಿ ಆಂಟಿ ಆಕ್ಸಿಡೆಂಟ್, ಆಪ್ಷನ್ ಸಿ ಶುಗರ್ ಕಂಟ್ರೋಲ್, ಆಪ್ಷನ್ ಡಿ ಮಲಬದ್ಧತೆ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಎ BP ಕಂಟ್ರೋಲ್, ಆಪ್ಷನ್ ಬಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಪ್ಷನ್ ಡಿ ಮಲಬದ್ಧತೆ ನಿವಾರಣೆ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೆಚ್ಚಿನ ಪ್ರಮಾಣದ ಫೈಬರ್ ಅಂಶವಿರುತ್ತದೆ. ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿರುತ್ತದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ಗಳು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಸಮೃದ್ಧವಾಗಿವೆ. ಇವು ದೇಹದ ಜೀವಕೋಶಗಳನ್ನು ಹಾನಿಯಿಂದ ರಕ್ಷಿಸುತ್ತದೆ. ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಬರಲು ಯಾವುದನ್ನು ನಾಲಿಗೆಗೆ ಹಚ್ಚುತ್ತಾರೆ? ಆಪ್ಷನ್ ಎ ಬಜೆ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಲಿಂಬೆ ರಸ, ಆಪ್ಷನ್ ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಎ ಬಜೆ ಮತ್ತು ಆಪ್ಷನ್ ಬಿ ಜೇನುತುಪ್ಪ. ಮಕ್ಕಳಿಗೆ ಮಾತು ಸ್ಪಷ್ಟವಾಗಿ ಬರಲು ನಾಲಿಗೆಗೆ ಜೇನುತುಪ್ಪ ಮತ್ತು ಬಜೆಯನ್ನು ಹಚ್ಚುತ್ತಾರೆ. ಜೇನುತುಪ್ಪವು ನಾಲಿಗೆಯ ಚಲನೆಯನ್ನು ಸುಧಾರಿಸಲು ಮತ್ತು ಸ್ನಾಯುಗಳ ಬಲಪಡಿಸಲು ಸಹಾಯ ಮಾಡುತ್ತದೆ. ಇದು ಮಕ್ಕಳ ಮಾತಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಜಿಂಕೆಯಂತೆ ಇರುವ ಯಾವ ಪ್ರಾಣಿ ಹಸುವಿನ ಜಾತಿಗೆ ಸೇರುತ್ತದೆ? ಆಪ್ಷನ್ ಎ ಸಿಂಧಿ, ಆಪ್ಷನ್ ಬಿ ನೀಲ್ಗಾಯ್, ಆಪ್ಷನ್ ಸಿ ಸಹಿವಾಲ್, ಆಪ್ಷನ್ ಡಿ ಜೆಬು. ಸರಿಯಾದ ಉತ್ತರ ಆಪ್ಷನ್ ಬಿ ನೀಲ್ಗಾಯ್. ಹಿಮೋಗ್ಲೋಬಿನ್ ಕೊರತೆಯಿಂದ ಬಳಲುವವರು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಡ್ರೈ ಫ್ರೂಟ್ಸ್, ಆಪ್ಷನ್ ಬಿ ಕೂಲ್ ಡ್ರಿಂಕ್ಸ್, ಆಪ್ಷನ್ ಸಿ ಡೈರಿ ಉತ್ಪನ್ನ, ಆಪ್ಷನ್ ಡಿ ಸಿರಿಧಾನ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಎ ಡ್ರೈ ಫ್ರೂಟ್ಸ್.
ಒಣ ಹಣ್ಣುಗಳು ಕಬ್ಬಿನಾಂಶದ ಉತ್ತಮ ಮೂಲವಾಗಿದೆ. ಕಬ್ಬಿನಾಂಶವು ಹಿಮೋಗ್ಲೋಬಿನ್ನ ಪ್ರಮುಖ ಅಂಶವಾಗಿದೆ ಮತ್ತು ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿದೆ. ವಿಟಮಿನ್ ಸಿ ಕಬ್ಬಿಣದ ಹೀರಿಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ. ಒಣ ಹಣ್ಣುಗಳಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ದೇಹವು ಕಬ್ಬಿಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ. ಒಣ ಹಣ್ಣುಗಳಲ್ಲಿ ಫಾಲಿಕ್ ಆಮ್ಲ, ವಿಟಮಿನ್ ಬಿ12 ಮತ್ತು ಇತರ ಪೋಷಕಾಂಶಗಳು ಸಹ ಸಮೃದ್ಧವಾಗಿವೆ. ಇವು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿದೆ. ಯಾವ ರಾಶಿಯವರಿಗೆ ಲೈಂಗಿಕ ಆಸಕ್ತಿ ಹೆಚ್ಚಾಗಿರುತ್ತದೆ? ಆಪ್ಷನ್ ಎ ವೃಷಭ ಮತ್ತು ಸಿಂಹ, ಆಪ್ಷನ್ ಬಿ ಕನ್ಯಾ ಮತ್ತು ತುಲಾ, ಆಪ್ಷನ್ ಸಿ ಮೇಷ ಮತ್ತು ಮಕರ, ಆಪ್ಷನ್ ಡಿ ಮಿಥುನ ಮತ್ತು ಧನು. ಸರಿಯಾದ ಉತ್ತರ ಆಪ್ಷನ್ ಎ ವೃಷಭ ಮತ್ತು ಸಿಂಹ ಮತ್ತು ಆಪ್ಷನ್ ಬಿ ಕನ್ಯಾ ಮತ್ತು ತುಲಾ ರಾಶಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.